ಗೇಮ್ ಆಡ್ತಾ ಇದ್ದೀವಿ. ಸೊ ಆ ಗೇಮ್ನಲ್ಲಿ ನಾವಿನ ಆದ್ವಿ ಅಂದರೆ ಆಕೆಗೆ ನಾನು 500 ರೂಪಾಯಿ ಕೊಡ್ತೇನೆ. ನಂದು ಸೇಮ್. ಅವಳು ವಿನ್ ಆದ್ಲಂತಂದರೆ ಅಲ್ಲ ನಾನು ವಿನ್ ಆದ್ನಿ ಅಂತಂದರೆ ಅವಳು ನನಗೆ 500 ರೂಪಾಯಿ ಕೊಡ್ಬೇಕು. ಸೊ ಇಬ್ಬರು ಟೋಟಲ್ ಆಗಿ 500 ರೂಪಾಯಿ. ಟೋಟಲ್ ಆಗಿ ಏನಂದ್ರೆ ಈ ಗೇಮ್ ಯಾರು ವಿನ್ ಆಗ್ತಾರೋ ಅವರಿಗೆ 1000 ರೂಪೀಸ್ ಪ್ರೈಸ್ ಮನಿ ಸಿಗುತ್ತೆ. ಆ್ಯಕ್ಚುಲಿ ಇದು ನನ್ನ ಕಡೆ ಬರಬೇಕು. ನೋಡೋಣ ಬಾ. ನಾವು ಈಟಿಂಗ್ ಚಾಲೆಂಜ್ ಮಾಡ್ತಾ ಇದ್ದೀವಿ. ಒಬ್ಬರು ರಿಕ್ವೆಸ್ಟ್ ಕಳಿಸಿದ್ರು ಈಟಿಂಗ್ ಚಾಲೆಂಜ್ ಮಾಡ್ರಿ ಅಂತಂದ. ಸೊ ಇವಾಗ ಬನ್ನಿ ಚಾಲೆಂಜ್ ಯಾವ ಥರ ಇದೆ ಅಂದರೆ, ನಾ ಸೆಲೆಕ್ಟ್ ಮಾಡಿದ್ದು ಇವಳು ತಿನ್ಲಂತಂದರೆ ಅವಳು ವಿನ್ ಆಗ್ತಾಳೆ, ನಾ ಸೆಲೆಕ್ಟ್ ಮಾಡಿದ್ದು ಅವಳು ತಿನ್ಲಂತಂದರೆ ನಾನು ವಿನ್ ಆಗ್ತೀನಿ. ಅರ್ಥ ಆಗಲಿಲ್ಲಲ್ವಾ? ಯೋಚನೆ ಮಾಡಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಈಗ ಫಸ್ಟ್ ಇವಳು ಸೆಲೆಕ್ಟ್ ನೋಡ್ಬಾರ್ದ ನೀನ? ಕ್ಯಾಶ್ ಕ್ಯಾಶ್ ಕ್ಯಾಶ್. ಹಾ ಈಗ ನಾನು ಕ್ಯಾಶ್ ಕ್ಯಾಶ್ ಕ್ಯಾಶ್. ಹಾಂ ಫಸ್ಟ್ ಸೆಲೆಕ್ಟ್ ಮಾಡಿ. ಫಸ್ಟ್ ಕ್ಯಾಶ್. ಸೇಫ್. ಸೇಫ್. ಇಬ್ರು ಒಂದೊಂದು ಒಟ್ಟಾಗೇನೆ. ಕ್ಯಾಶ್. ನಾನು ಔಟಕ್ಕೆ ಅನ್ಸುತ್ತಾ? 2 ಇಂದ ಒಂದ. ಇವಾಗ ನೋಡಿ ಇಬ್ಬರದು ಒಂದೊಂದು ಉಳಿದಿದೆ. ನಿನ್ನ ತಿಂದ ಅನಿಸುತ್ತ ಅಲ್ಲ? ಕ್ಯಾಶ್. ಇವಳೆ ವಿನ್ನರ್. ಯಾಕೆ ಗೊತ್ತೋ? ಇದು ನೆಕ್ಸ್ಟ್ ಇವಳು ತಿನ್ಬೇಕು. ನೀನು ಇದೇ ಕ್ಯಾಶ್ ಅಂದಿದ್ದೇನೆ, ನಾನು ಕ್ಯಾಶ್ ಅಂದಿನಿ. ಸೊ ಇಬ್ರು ಈಕ್ವಲ್ ವಿನ್ ಆಗಿದ್ದೇವೆ. ಈ ಗೇಮ್ ಹೇಗೆ ಅನಿಸ್ತು ನೋಡಿ. ಈ ಒಂದು ಇಬ್ಬರು ಸೆಲೆಕ್ಟ್ ಮಾಡಿದ್ವಿ, ಸೊ ಹಾಗಾಗಿ ತಾಯಿ ಈಕ್ವಲ್ ಆಗಿದೆ. ಈಗ ಈ ಚಿಪ್ಸ್ ಇಬ್ರು ಸೆಲೆಕ್ಟ್ ಮಾಡಿದ್ದಕ್ಕೆ ಹಾಫ್ ಇವಳು ಕೊಡ್ತೀನಿ, ಇನ್ ಹಾಫ್ ನಾ ತಗೋತೀನಿ. ಚಿಪ್ಸ್ ಅಂತೂ ಯಾರು ಬಿಡೋದಿಲ್ಲ. ಇವಾಗ ಪ್ರೈಸಿಗೆ ಬಂದ್ರೆ ಅಂದರೆ ಇದರಲ್ಲಿ ಸೇಮ್ 50-50 ಆಗಿದ್ದಕ್ಕೆ ಇವಳ ಪ್ರೈಸು ನಾನೇ ಇಟ್ಕೋತೀನಿ, ನನ್ನ ಪ್ರೈಸು ನನಗೆ. ಸೊ ಇಬ್ಬರಿಗೂ 50-50 ಅವ್ರ ಪ್ರೈಸ್ ನೆಕ್ಸ್ಟ್ ಅಷ್ಟೇ. ನೆಕ್ಸ್ಟ್ ಚಾಲೆಂಜ್ ಅಲ್ಲಿ ಇಬ್ರು ಈಕ್ವಲ್ ಆಗ್ಲದೆ ಕಾಂಪಿಟೇಷನ್ ಫಸ್ಟ್ ಸೆಕೆಂಡ್ ಆದ್ರೆ ಅವಾಗ ಗಿಫ್ಟ್ ನೋಡೋಣ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಯಾವ ತರ ವಿಡಿಯೋ ಮಾಡಬೇಕು ಅಂತಂದು ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಕಮೆಂಟ್ ಹಾಕಿ ರಿಯಲೈಸ್ ಮಾಡಿ ತೋರಿಸ್ತೀವಿ. ಬಾಯ್.